ಮಾಗಡಿಗೆ ಹೋಗ್ತಾ ಇದ್ದೀನಿ. ರಂಗನಾಥ ಸ್ವಾಮಿ ದರ್ಶನ ಮಾಡೋಣ ಅಂತ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಬಂದುಬಿಟ್ಟಿದ್ದೀನಿ, ಕಡಬಗೆರೆ ಕ್ರಾಸ್ ಅಂತ. ಈಗ ಲೆಫ್ಟ್ಗೆ ಹೋದರೆ ನೀವು ಮೈಸೂರು ರೋಡ್ಗೆ ಹೋಗ್ತೀರಾ. ಬನ್ನಿ ಇವಾಗ ಹೋಗೋಣ ಮಾಗಡಿಗೆ. ಈ ಡಿಸ್ಪ್ಲೇ ನೋಡಿದ ತಕ್ಷಣ ನೀವು ಹೇಳ್ತೀರಾ ಯಾವ ಗಾಡಿ ಇದು ಅಂತ. ನೀವು ಕಾಮೆಂಟ್ ಮಾಡಿ ಹೇಳಿ ಇದು ಯಾವ ಗಾಡಿ ಇರ್ಬೋದು. ಇಲ್ಲಿವರೆಗೂ ಏನು ರೋಡ್ ಆಗಿದೆಯೋ ಏನೋ ಗೊತ್ತಿಲ್ಲ. ನೋಡಿ, ಮಾಗಡಿ ರೋಡು ಇದು ಬಂದು ಚೆನ್ನೈನಹಳ್ಳಿ. ಡಬಲ್ ರೋಡ್ ಆಗಿದೆ. ಮಾಗಡಿವರೆಗೂ ಆಗಿಬಿಟ್ರೆ ಸೂಪರು. ನೋಡಬೇಕು, ಚೆಕ್ ಮಾಡ್ಬೇಕು, ನೋಡೋಣ ಎಷ್ಟು ದೂರ ಆಗಿದೆ ಮಾಗಡಿ ರೋಡು. ಡಬಲ್ ರೋಡ್ ಪೂರ್ತಿ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ. ಇದೇನಾರ ರೋಡ್ ಡಬಲ್ ರೋಡ್ ಆಗಿಬಿಟ್ರೆ ಮಾಗಡಿಗೆ ಹೋಗಿ ಬರೋಕ್ಕೆ ಈಸಿ ಆಗಿಬಿಡುತ್ತೆ ಎಲ್ರಿಗೂ. ಹಳ್ಳಿ ಹತ್ರ ನೋಡಿ ರೋಡ್ ಆಗಿಲ್ಲ, ಇಲ್ಲಿ ಸಿಂಗಲ್ ರೋಡ್ ಇದೆ ಇನ್ನೂ. ಇನ್ನು ಎಷ್ಟು ದಿನಕ್ಕೆ ಮಾಡ್ತಾರೋ. ಅವರೆಕೆರೆ ಇನ್ನೊಂದು ಕಿಲೋಮೀಟ್ರ್ ಐತೆ, ಬಟ್ ಇಲ್ಲೇ ಇಷ್ಟು ದೂರ ರೋಡ್ ಆಗಿಲ್ಲ ಇದು. ನೋಡಿ, ಎಲ್ಲ ಸಿಂಗಲ್ ರೋಡ್, ಇನ್ನೂ ಮಾಡೇ ಇಲ್ಲ. ಎಷ್ಟು ದಿನ ಆಗುತ್ತಪ್ಪ ಏನು ರೋಡ್ ಮಾಡೋದು. ಮಾಡ್ತಾನೆ ಇರ್ತಾರೆ ಕೆಲಸನೇ ಆಗಲ್ಲ. ಎಷ್ಟೇ ಮಾಡು ರೋಡಂತೂ ಆಗಲ್ಲ. ನೋಡಿ, ಇನ್ನೇನು ತಾವರೆಕೆರೆ ಬಂತು ಸಿಟಿ. ತಾವರೆಕೆರೆ ಮೋಸ್ಟ್ಲಿ ಏನು ಮಾಡ್ತಾರೋ ಗೊತ್ತಿಲ್ವಲ್ಲ ಇದನ್ನ. ತಾವರೆಕೆರೆ ಬೈಪಾಸ್ ಅಂತೂ ಆಗಲ್ಲ ನನಗನ್ಸುತ್ತೆ. ಇದು ಫ್ಲೈಓವರ್ ಮಾಡಿಬಿಡ್ತಾರ ಅಂತ. ಇಲ್ಲಿ ಫ್ಲೈಓವರ್ ಮಾಡ್ಬೋದು ಅಷ್ಟೇ. ಯಾಕೆಂದರೆ ಮಾಗಡಿ ಮುಂದೆ ಇದು ಕೂಡ ದೊಡ್ಡ ಸಿಟಿ ಆಗುತ್ತೆ. ನೀವು ಬೆಂಗಳೂರು ಜಾಸ್ತಿ ದೂರ ಏನಿಲ್ಲ, 16-17 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನೋಡಿ, ಮಾಗಡಿ ತಾವರೆಕೆರೆ ನೋಡಿ ಹೇಗಿದೆ. ಇಲ್ಲೂ ಯಾವುದೋ ಮಾಟ ಆಗ್ಬಿಟ್ಟಿದ್ದಾರಪ್ಪ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾವರೆಕೆರೆ ನೋಡಿ ಯಾವ ಥರ ಐತೆ. ಲೇಟ್ ಆಗಿಬಿಡುತ್ತೆ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ತಾವರೆಕೆರೆಯಿಂದ 1 ಕಿಲೋಮೀಟ್ರ್ ಹಿಂದೆ, 1 ಕಿಲೋಮೀಟ್ರ್ ಮುಂದೆ ರೋಡ್ ಆಗಿಲ್ಲ. ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ತಿರ್ಗಾ. ತಾವರೆಕೆರೆ ಎಲ್ಲಿ ನೋಡಿದ್ರು ಎಲ್ಲ ಹೈವೇಗಳಲ್ಲೆಲ್ಲ ನೋಡ್ರಿ ಎದುರಿಗೆ ಕಾಣಿಸ್ತಾ ಇದೆ. ನೋಡ್ರಿ, ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಒಟ್ಟಿನಲ್ಲಿ. ರೋಡಲ್ಲಿ ಹೋಗೋರೆಲ್ಲ ಒಂದೊಂದು ಪೆಗ್ ಹಾಕೊಂಡು ಹೋಗ್ಬೇಕಾಗತ್ತೆ ಇವಾಗ. ನೋಡ್ರಿ, ಎಲ್ಲ ಹೈವೇಗಳಲ್ಲೂ ನೀವು ನ್ಯಾಷನಲ್ ಹೈವೇನೂ ತೊಗೊಳ್ರಿ. ನೋಡಿ, ಈ ಥರ ನಿಲ್ಲಿಸೋದು. ನೋಡಿ, ಯಾರೋ ನಿಲ್ಲಿಸೋದು ಇಲ್ಲೇ ಹಾಕೊಂಡು ಹೋಯ್ತಾ ಇರೋದು ಅಷ್ಟೇ. ನೀವೇನಾರ ಇಲ್ಲಿಂದ ಮಂಗ್ಳೂರ್ಗೆ ಹೋಗ್ಬೇಕು ಅಂದರೆ ಹಾಕೊಂಡು ಹೋಯ್ತಾ ಇರೋದು. ನೋಡಿ, ಈ ಥರ ಇವು ರೋಡಲ್ಲೇ ಇರಬಾರ್ದು, ಮೇಯ್ನ್ ರೋಡಲ್ಲಿ ಇರಬಾರ್ದು ಅಂತ ಏನೋ ಸುಪ್ರೀಂ ಕೋರ್ಟ್ ಏನೋ ಹೇಳಿದೆ. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಈ ಥರ ಎಲ್ಲ ರೋಡಲ್ಲೇ ದೇವಸ್ಥಾನ ಬಂತು ಬಿಡ್ರಿ. ಅದನ್ನು ಆ ದೇವಸ್ಥಾನ ಬಿಟ್ಟಾಕಿ ಈ ದೇವಸ್ಥಾನ ನೋಡೋಣ. ಶನಿ ಮಹಾತ್ಮನ ದೇವಸ್ಥಾನ ಇದು. ಜೈ ಶನಿ ಮಹಾತ್ಮ, ಶನೇಶ್ವರ ಸ್ವಾಮಿ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಮಾಗಡಿ ಮಾಗಡಿ ಅನ್ನೋದೇ ತಾವರೆಕೆರೆಯಿಂದ ಒಂಚೂರು ಮುಂದೆ ಬಂದರೆ ಅಲ್ಲಿ ಒಂದು ಶನಿ ಮಹಾತ್ಮನ ದೇವಸ್ಥಾನ ಇದೆ. ನಾನು ಮಾಗಡಿಗೆ ಹೋಗ್ತಾ ಇದ್ದೀನಿ. ಇಲ್ಲೂ ರೋಡೇನ ಇಲ್ಲೂ ಒಂದು ಕಡೆ ಮಾಡೋರೆ, ಒಂದು ಕಡೆ ಮಾಡಿಲ್ಲ. ಇಲ್ಲೆಲ್ಲ ಸ್ವಲ್ಪ ಹಾಗೆ ಬಿಟ್ಬಿಟ್ಟವ್ರೆ. ಯಾವುದು ಕೆಲಸ ಫಾಸ್ಟಾಗಿ ಆಗಲ್ಲ ರೀ. ಬನ್ನಿ ನೋಡೋಣ, ನೆಕ್ಸ್ಟು ಇದ್ರ ಹತ್ರ ಹೋಗೋಣ. ಏನೋ ತಿಮ್ಗೊಂಡನಹಳ್ಳಿ ಹತ್ರ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಬನ್ನಿ ಅಲ್ಲೋಗಿ ನೋಡೋಣ. ತಿಮ್ಗೊಂಡನಹಳ್ಳಿ ಹತ್ರ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ವಿ ಸ್ಕೂಟ್ರ್ ಬೇರೆ ಸ್ಪೀಡಾಗಿ ಹೋಗಲ್ಲ, ಅದಾಗಲ್ಲ. ನೋಡ್ರಿ ಏನಪ್ಪ ಮಾಡೋದು. ತಿಪ್ಕೊಂಡನಹಳ್ಳಿ ಕೆರೆ ಮುಂದೆ ಬಂದರೆ, ತಿಪ್ಕೊಂಡನಹಳ್ಳಿ ಮುಂದೆ ಹೋದರೆ ತಿಪ್ಕೊಂಡನಹಳ್ಳಿ ಬರುತ್ತೆ. ಈ ಜಾಗ ನೋಡ್ರಿ ಹೇಗಿದೆ. ಇದೆಲ್ಲ ಫುಲ್ಲು ಗುಡ್ಡ ಬೆಟ್ಟಗಳು ಇದ್ದಿದ್ದು, ಬಟ್ ಹಾಗೇ ಇದೆ. ಇಲ್ಲೂ ಕೂಡ ರೋಡ್ ಆಗಿಲ್ಲ. ಇಲ್ಲೂ ಸ್ವಲ್ಪ
ಎಲ್ಲ ಅಗದು ಪಗದು ಹಾಗೆ ಇದೆ ನೋಡಿ. ಇದೆ ಕಾಡು ಕುನ್ನಳ್ಳಿ ಅನ್ನೋದು, ಅಕ್ಕಪಕ್ಕ ಎಲ್ಲ ಗುಡ್ಡ ಬೆಟ್ಟಗಳು ನೋಡಿ. ಇನ್ನೂ ರೋಡ್ ಆಗಿಲ್ಲ ಇಲ್ಲಿ. ನಾನೇ ಎಷ್ಟು ಪರ್ಸೆಂಟ್ ಆಗಿದೆ ಅಂದರೆ ಮೋಸ್ಟ್ಲಿ ಒಂದು 80% ಆಗಿರ್ಬೋದು. ಅಲ್ಲಲ್ಲೇ ಈ ಥರ ರೋಡ್ ಆಗಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ಕೆರೆ ಕಾಣಿಸುತ್ತೆ ನಿಮಗೆ. ನಮ್ಮ ಗಾಡಿನೋ ಎತ್ತಿ ಹಾಕತ್ತೆ. ಈ ಎಲೆಕ್ಟ್ರಿಕ್ ವೆಹಿಕಲ್ಲು 100 ರೇಂಜ್ ಬರುತ್ತೆ. ಒಂದು ಕೈಲಿ ಓಡಿಸೋಕ್ಕೆ ಆಗಲ್ಲ ಇದು. ಅಂದರೆ ಒಂದು 80 ಓಡಿಸ್ಬೋದು ಇದರಲ್ಲಿ. ಈಗ ಮಾಗಡಿಗೆ ಹೋಗಿದ್ದು ಬರ್ಬೋದು, ಏನು ತೊಂದರೆ ಏನಿಲ್ಲ. ನೀವೇನಾರ ಮಾಗಡಿಯಲ್ಲಿ ಇರೋರಾದರೆ ಡೈಲಿ ಬೇಕಾದ್ರೆ ಹೋಗಿ ಬರ್ಬೋದು. ಸಿಟಿಗೆ ಮೋಸ್ಟ್ಲಿ ಈ ಕಡೆ ಎಲ್ಲರ ಮಾಗಡಿ ರೋಡು ಈ ಸೈಡ್ ಇರೋರಾದರೆ ಪ್ರಸನ್ನ ಆ ಕಡೆ ಮೆಜೆಸ್ಟಿಕ್ಕಿಗೂ ಹೋಗಿದ್ದು ಬರ್ಬೋದು ಅನಿಸುತ್ತೆ. ಹೋಗಿ ವಾಪಸ್ ಹೋಗ್ಬೇಕಷ್ಟೇ, ಬೇರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ನೋಡಿ ಈ ಥರ ಇದೆ ರೋಡು. ಸ್ವಲ್ಪ ಇನ್ನೂ ಮಾಡ್ತಾ ಇದ್ದಾರೆ. ತಾರು ಮಾತ್ರ ಹಾಕಿಲ್ಲ ಇಲ್ಲಿ. ಭಯ ಆಯ್ತಾಯ್ತಲ್ಲ ಬಾ. ನೋಡಿ ಆ ಕಡೆನೇ ಕೆರೆ ಇರೋದು, ತಿಪ್ಪಗೊಂಡನಹಳ್ಳಿ ಕೆರೆ. ಅಲ್ಲೇ ತುಂಬ ದೂರ, ಅಲ್ಲಿವರೆಗೂ ರೋಡೇ ಆಗಿಲ್ಲ. ಸ್ಟಾಪ್ ಮಾಡಿಬಿಡ್ತೀನಿ ಇಲ್ಲೇನೆ. ನೋಡಿ ಬೆಂಗಳೂರಿಂದ 35 ಕಿಲೋಮೀಟ್ರ್ ಆಗಿದೆ. ನಾನು ಮಾಗಡಿ ರೋಡ್ ಸುಂಕದಕಟ್ಟೆಯಿಂದ ಬಂದಿರೋದು. ಇನ್ನೇನಿಲ್ಲ, ಮಾಗಡಿ ಇಲ್ಲೇ ಸಿಕ್ತು. ಇನ್ನೊಂದು 2 ಕಿಲೋಮೀಟ್ರ್, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಷ್ಟೇ ಮಾಡೋಣ ಅಂತ ಬಂದಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ನೋಡಿ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನದ ಆರ್ಚ್. ಇದು ಮೇನ್ ರೋಡಿಂದ ಒಳಗಡೆ ಹೋಗೋದಕ್ಕೆ ಆರ್ಚ್ ಇದು. ಬಟ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸಿಟಿ. ಇದು ಮಾಗಡಿ ಸಿಟಿ ತಾಲೂಕು. ಒಂದು 80% ರೋಡ್ ಆಗಿರ್ಬೋದು ಅನಿಸುತ್ತೆ ಅಷ್ಟೇ. ಇನ್ನೊಂದು 20% ರೋಡ್ ಆಗಿಲ್ಲ. ನೋಡಿ ಇದೇ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ. ಮಾಗಡಿಯಲ್ಲಿ ಇರುವಂಥದ್ದು ತುಂಬ ಹಳೆಯ ದೇವಸ್ಥಾನ. ಇದು ಪುರಾತನವಾದದ್ದು. ಇದು ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ, ಅಕ್ಕಪಕ್ಕ ಹೇಗಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಜನಗಳು ಸ್ವಲ್ಪ ಜಾಸ್ತಿ ಇದ್ದಾರೆ. ಇದರ ಟೈಮಿಂಗ್ಸ್, ಓಪನ್ ಮಾಡೋ ಟೈಮಿಂಗ್ಸ್ ಏನು ಅಂತ ಅಂದರೆ, ಇದು 8:30ಗೆ ಓಪನ್ ಆಗುತ್ತೆ, 1:00ಗೆ ಕ್ಲೋಸ್ ಆಗುತ್ತೆ. ಮತ್ತು ನಿಮಗೆ 4:30ಯಿಂದ 7:30ವರೆಗೂ ಇರುತ್ತೆ ಸಾಯಂಕಾಲ. ನೀವು ಯಾರಾದರೂ ಬೆಂಗಳೂರಿಂದ ಬರಬೇಕು ಅಂತ ಅಂದರೆ 40-80 ಕಿಲೋಮೀಟ್ರ್ ಆಗುತ್ತೆ ಅಪ್ ಆ್ಯಂಡ್ ಡೌನು. ನೀವೇನಾದರೂ ಇಲ್ಲೇ ಎಲ್ಲರೂ ನಾಗರಬಾವಿ ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲಿ ಇರ್ತೀರಾ ಅಂತ ಅಂದರೆ ಒಂದು 75 ಕಿಲೋಮೀಟ್ರ್ ಆಗುತ್ತೆ. 70ರಿಂದ 75 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಇದು ಟೈಮಿಂಗ್ಸ್ ಎಲ್ಲ ತೋರಿಸ್ತೀನಿ ಇವಾಗ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಟೈಮಿಂಗ್ಸು. ಇದು ಬಂದು ದೇವಸ್ಥಾನದ ಮುಂದೆಗಡೆ ಇರುವಂಥದ್ದು ಪುಷ್ಕರಣಿ. ಇದ್ರೊಳಗಡೆ ಎಂಟ್ರಿ ಆದರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನೋಡಿ ಯಾವ ಥರ ಇದೆ.